ಕರ್ತನಲ್ಲಿ ಪ್ರಿಯ ದೇವಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ. ರನ್ ಟು ಕ್ರೈಸ್ಟ್ ರಿವೆಲ್ ಮಿನಿಸ್ಟ್ರಿಯಲ್ಲಿ ಬರುವಂತಹ ಎಲ್ಲ ಆತ್ಮಿಕ ಸಂದೇಶಗಳನ್ನು ನೀವೆಲ್ಲರೂ ನೋಡ್ತಿದ್ದರೆಂಬುದಾಗಿ ನಾನು ಭಾವಿಸುವನಾಗಿದ್ದೇನೆ. ನಾವು ನಿಮಗಾಗಿ ಪ್ರಾರ್ಥಿಸುವರಾಗಿದ್ದೇವೆ. ನೀವು ನಮ್ಮ ಸೇವೆಗಾಗಿ ಮತ್ತು ನಮ್ಮ ಮಿನಿಸ್ಟ್ರಿಗಾಗಿ ಪ್ರಾರ್ಥಿಸಿರಿ. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇನ್. ಈ ದಿನದ ದೇವರ ವಾಕ್ಯ ನೋಡುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನ ಈ ರೀತಿಯಾಗಿದೆ. ಮಕ್ಕಳಿಗೆ ವಿಶೇಷವಾಗಿ ಈ ದಿನದಲ್ಲಿ ಲೋಕದಲ್ಲಿ ಇರುವಂತಹ ಈಗಿನ ಒಂದು ಜನರೇಷನ್ ಅಲ್ಲಿರುವಂತಹ ಮಕ್ಕಳು ಯಾವ ರೀತಿಯಾಗಿ ನಡೆಯುತ್ತಿದ್ದಾರೆ ಎಂಬುದಾಗಿ, ತಂದೆ ತಾಯಿಯ ಮಾತನ್ನು ಕೇಳುವುದಿಲ್ಲ, ಗುರು ಹಿರಿಯರ ಮಾತಿಗೆ ಮರ್ಯಾದೆ ಕೊಡೋದಿಲ್ಲ, ದೊಡ್ಡವರ ಮಾತಿಗೆ ಒಂದು ತಗ್ಗಿ ಬಗ್ಗೆ ನಡೆಯುವಂತಹ ಒಂದು ಗುಣ, ಒಂದು ಶಕ್ತಿ ಅವರಲ್ಲಿಲ್ಲ. ಯಾಕೆಂದ್ರೆ ಎಲ್ಲ ಮೊಬೈಲ್ ಕಾಲ ಬಂದಿದೆ. ಈಗೆಲ್ಲ ಆ ಮೊಬೈಲ್ ಕಾಲದಲ್ಲಿ ಟೆಕ್ನಾಲಜಿಯಲ್ಲಿ ನಾವು ಇರುವಾಗ ಆ ಟೆಕ್ನಾಲಜಿ ರೀತಿಯಲ್ಲಿ ಹೋಗ್ತಾರೆ. ಆದರೂ ಅದರ ಮಧ್ಯದಲ್ಲಿ ದೇವರ ವಾಕ್ಯಗಳನ್ನು ನಾವು ಭಯಭಕ್ತಿಯಿಂದ ನೋಡುವವರಾಗಿರಬೇಕು. ಎಷ್ಟೇ ನಾವು ಟೆಕ್ನಾಲಜಿ ಮುಂದೆ ಹೊರದರೂ ಸಹ ದೇವರ ಒಂದು ಆಶೀರ್ವಾದವಿಲ್ಲದೆ, ದೇವರ ಒಂದು ಕೃತಜ್ಞತೆ, ದೇವರ ಒಂದು ಪ್ರೀತಿ ಇಲ್ಲದೆ ನಾವು ಬೆಳೆಯಲು ಸಾಧ್ಯವಿಲ್ಲ. ದೇವರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು, ಮತ್ತೆ ಅಷ್ಟೇ ಅಲ್ಲದೆ ದೇವರ ಕೃಪೆ ನಮ್ಮ ಮೇಲೆ ಇರಬೇಕು. ಇಲ್ಲಿ ಎಫೆಸದ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನದಲ್ಲಿದೆ, ನಿನ್ನ ತಂದೆ ತಾಯಿಯನ್ನ ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹು ಕಾಲ ಬದುಕುವಿ ಎಂಬುದಾಗಿ. ಪ್ರಿಯ ಮಕ್ಕಳೇ, ಈ ದಿನದ ಸಂದೇಶದಲ್ಲಿ ಮಕ್ಕಳಿಗಾಗಿ ಒಂದು ವಿಶೇಷವಾದ ಸಂದೇಶನೇ. ಇದರಲ್ಲಿ ದೇವರ ಮಕ್ಕಳು ಯಾವ ರೀತಿಯಾಗಿರಬೇಕು ಎಂಬುದಾಗಿ, ಒಂದು ಟೆಕ್ನಾಲಜಿಯನ್ನು ನಾವು ಹಿಡಿದುಕೊಂಡು ಹೋಗ್ತಾ ಇದ್ದೀರಿ, ಮತ್ತೆ ದೇವರ ಭಯಭಕ್ತಿ ಇರೋದಿಲ್ಲ, ತಂದೆ ತಾಯಿಯ ಭಯಭಕ್ತಿ ಇರೋದಿಲ್ಲ, ಮತ್ತೆ ಗುರು ಹಿರಿಯರ ಭಯಭಕ್ತಿ ಇರೋದಿಲ್ಲ. ನಮ್ಮ ಇಷ್ಟಾಗೆ ಬಂದ ಹಾಗೆ ನಾವು ಜೀವನ ಮಾಡ್ತಾ ಇರ್ತೀರಿ. ನಮಗೆ ಯಾವ ರೀತಿಯ ಸರಿ ತೋರಿಸ್ತೋ ಆ ದಾರಿಯಲ್ಲಿ ನಾವು ಹೋಗ್ತಾ ಇರ್ತೀರಿ. ಅದರ ಮಧ್ಯದಲ್ಲಿ ದೇವರ ಆಶೀರ್ವಾದ ಬೇಕು. ಈಗಿನ ಕಾಲದ ಮಕ್ಕಳಿಗೆ ದೇವರ ಆಶೀರ್ವಾದ ಇಲ್ಲದೆ, ದೇವರ ಕೃಪೆ ಇಲ್ಲದೆ ಬೆಳೆಯಲು ಸಾಧ್ಯವಿಲ್ಲ. ವಿಶೇಷವಾಗಿ ಆ ಮಕ್ಕಳು ಬೆಳೆಯಬೇಕಾದ್ರೆ, ಅವರು ಗ್ರೋತ್ ಆಗಬೇಕಾದ್ರೆ, ಮತ್ತು ಅವರು ಮುಂದಿನ ಜೀವನದಲ್ಲಿ ಅವರು ಒಂದು ಒಳ್ಳೆ ಸ್ಥಾನಮಾನ ಬರಬೇಕಾದ್ರೆ ಏನು ಮಾಡಬೇಕಂದ್ರೆ, ಮೊದಲದಾಗಿ ತಂದೆ ತಾಯಿಯನ್ನು ಸನ್ಮಾನಿಸು ಎಂಬುದಾಗಿ. ಪ್ರಿಯ ಮಕ್ಕಳೇ, ತಂದೆ ತಾಯಿಗೆ ಮಾತಿಗೆ ವಿಧೇಯರಾಗಿರಿ. ತಂದೆ ತಾಯಿಯ ಮಾತನ್ನು ಕೇಳಿ, ತಂದೆ ತಾಯಿಗೆ ಅವರು ಹೇಳುವಂತಹ ಮಾತುಗಳನ್ನು ಕೇಳಿಸ್ಕೊಡ್ರಿ. ಯಾಕಂದರೆ ಯಾವ ತಂದೆ ತಾಯಿ ಸಹ ತನ್ನ ಮಕ್ಕಳು ಕೆಟ್ಟು ಹೋಗಲಿ ಎಂಬುದಾಗಿ ಯಾವ ತಂದೆ ತಾಯಿ ಸಹ ಹೇಳುವುದಿಲ್ಲ, ಯಾವ ತಂದೆ ಸಹ ಬಯಸುವುದಿಲ್ಲ. ನನ್ನ ಮಕ್ಕಳು ನನಗೆ ಕಷ್ಟ ಆದರೂ ಪರವಾಗಿಲ್ಲ, ನನಗೆ ತೊಂದರೆ ಆದರೂ ಪರವಾಗಿಲ್ಲ, ನನಗೆ ಸಾಲ ಆದರೂ ಪರವಾಗಿಲ್ಲ, ನನಗೆ ಆರೋಗ್ಯ ಸಮಸ್ಯೆ ಇದ್ದರೂ ಪರವಾಗಿಲ್ಲ, ಏನೇ ಆದರೂ ಪರವಾಗಿಲ್ಲ, ನನ್ನ ಮಕ್ಕಳು ಚೆನ್ನಾಗಿರಬೇಕೆಂಬುದಾಗಿ ತಂದೆ ತಾಯಿ ನೆನೆಸುತ್ತಾರೆ. ಮತ್ತು ಅವರ ಪ್ರೀತಿ ಸಹ ಅದೇ. ಯಾಕೆಂದ್ರೆ ಅವರಿಗೆ ಎಷ್ಟೇ ಕೊರತೆಗಳಿದ್ದರೂ, ಎಷ್ಟೇ ಸಮಸ್ಯೆಗಳಿದ್ದರೂ, ಎಷ್ಟೇ ವಿಕ್ಕಟ್ಟುಗಳಿದ್ದರೂ ಸಹ ಮಕ್ಕಳ ಬಳಿ ಹೇಳ್ಕೊಳ್ಳೋದಿಲ್ಲ. ಪ್ರಿಯ ಮಕ್ಕಳೇ, ನಿನ್ನ ತಂದೆಯನ್ನ ಇವತ್ತು ನೀನು ನೋಯಿಸ್ತಾ ಇದೀಯಾ, ನಿನ್ನ ತಾಯಿಯ ಮಾತನ್ನ ನೀನು ಧಿಕ್ಕರಿಸ್ತಾ ಇದೀಯಾ, ತಂದೆ ತಾಯಿಯ ದಾರಿಯಲ್ಲಿ ನೀನು ನಡೀತಾ ಇದೆಯಲ್ಲ. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತೆ, ತಂದೆ ತಾಯಿಯನ್ನ ಸನ್ಮಾನಿಸು ಎಂಬುದಾಗಿ. ಅವರನ್ನು ಸನ್ಮಾನಿಸುವುದನ್ನು ನೀವು ಕಲಿಬೇಕು. ಯಾಕಂದ್ರೆ ಅದು ಕೆಟ್ಟದ ದಾರಿ ಅಲ್ಲ. ಅದು ನಿನ್ನ ಸ್ನೇಹಿತರು ಹೇಳ್ತಾರೆ, ಕುಡಿಯೋಣ ಬಾ, ಮಜಾ ಮಾಡೋಣ ಬಾ, ಲೌಕಿಕವಾಗಿ ಎಂಜಾಯ್ ಮಾಡೋಣ, ಪ್ರಾಪಂಚಿಕ ಜೀವನದಲ್ಲಿ ನಾವು ಎಂಜಾಯ್ ಮಾಡೋಣ ಎಂಬುದಾಗಿ ನೆನೆಸ್ತಾರೆ. ಆದರೆ ನಿನಗೆ ಕೈ ಕಾಲು ಮುರಿದೋದಾಗ, ಮತ್ತೆ ನಿನಗೆ ಸಮಸ್ಯೆ ಬಂದಾಗ, ನಿನಗೆ ಪ್ರಾಣದ ಆಸೆ, ಪ್ರಾಣಕ್ಕೆ ಸಂಕಟ ಬಂದಾಗ, ಮತ್ತೆ ನಿನ್ನ ಜೀವನದಲ್ಲಿ ಏನು ಇಲ್ಲವನಾಗಿ ಗತಿಸಿ ಹೋಗುವಾಗ ನಿನ್ನ ಸ್ನೇಹಿತರು ಬರೋದಿಲ್ಲ, ನಿನ್ನ ಬಂಧು ಬಳಗ ಬರೋದಿಲ್ಲ, ನಿನ್ನ ಹಣ ಆಸ್ತಿ ಬರೋದಿಲ್ಲ, ನಿನ್ನ ಶಕ್ತಿ ಯೌವನ ಎಷ್ಟಿದ್ರೂ ಸಹ ಬರೋದಿಲ್ಲ. ಅದು ಯಾವಾಗ ಬರುತ್ತೆ ಗೊತ್ತಾ? ತಂದೆ ತಾಯಿ ಆ ಸಮಯದಲ್ಲಿ ನಿನ್ಗೆ ಆಶ್ಚರ್ಯ ಆಗೋದು. ಯಾವ ಬಂಧು ಬಳಗ ಸಹ ಬರೋದಿಲ್ಲ. ಪ್ರಿಯ ಮಕ್ಕಳೇ, ತಂದೆ ತಾಯಿಯ ಮಾತನ್ನ ಕೇಳ್ರಿ, ಅವರ ಮಾತಿಗೆ ವಿಧೇಯರಾಗಿ ನಡೀರಿ. ನೀವು ತಂದೆ ತಾಯಿಯ ಮಾತನ್ನು ಕೇಳಿದ್ರೆ ಏನಾಗುತ್ತೆ ಗೊತ್ತಾ? ಇಲ್ಲಿ ವಾಕ್ಯದಲ್ಲಿ ಹೇಳುತ್ತೆ, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹು ದಿವಸ ಕಾಲ ಬದುಕುವಿ ಎಂಬುದಾಗಿ. ನಿನಗೆ ಆಯುಷ್ಯ ಬೇಕೆಂಬುದಾಗಿದೆ. ನೀನು ಅಲ್ಲಿ ಇಲ್ಲಿ ಸುತ್ತಬೇಕಾಗಿಲ್ಲ, ಹಣ ಖರ್ಚು ಮಾಡಬೇಕಾಗಿಲ್ಲ, ಪ್ರಪಂಚ ಓಡಾಡಬೇಕಾಗಿಲ್ಲ, ಇಡೀ ದೇಶ ಎಲ್ಲ ಸುತ್ತಬೇಕಾಗಿಲ್ಲ. ನಿನ್ನ ತಂದೆ ತಾಯಿ ಮನೆಯಲ್ಲೇ ಇದ್ದಾರೆ, ಅವರೇ ದೇವರುಗಳು, ಅವರನ್ನೇ ಸನ್ಮಾನಿಸು, ಅವ್ರ ಕಾಲಗಳಿಗೆ ಬೀಳು, ಅವ್ರ ಹತ್ರ ಪಶ್ಚಾತ್ತಾಪ ಪಡು, ಮತ್ತು ಅವ್ರ ಹತ್ರ ನಿನ್ನ ಕಷ್ಟಗಳಿದೆ, ನಿನ್ನ ಸಮಸ್ಯೆಗಳೇನಿದೆ, ನಿನ್ನ ಇಕ್ಕಟ್ಟುಗಳಿದೆ, ಅವ್ರ ಹತ್ರ ನೀನು ಹಂಚಿಕೊಂಡಾಗ ಮಾತ್ರ ಏನಾಗುತ್ತೆ? ನೀನು ಬಹು ದಿವಸ ಬದುಕಿ ಬಾಳುವಿ ಎಂಬುದಾಗಿ ದೇವರ ವಾಕ್ಯದಲ್ಲಿದೆ. ಪ್ರಿಯ ದೇವಜನರೇ, ಯಾಕಂದರೆ ಸತ್ಯವೇದವು ಹೇಳುತ್ತೆ, ನಮ್ಮನ್ನು ಸತ್ಯದ ದಾರಿಗೆ ನಡೆಸುತ್ತೆ. ಇದರಲ್ಲಿರುವಂಥ ವಾಕ್ಯಗಳು ಯಾವುದು ಸುಳ್ಳಲ್ಲ. ಪ್ರಿಯ ದೇವಜನರೇ, ಇದರಲ್ಲಿರುವಂಥ ಎಲ್ಲ ಮಾತುಗಳು ಸತ್ಯವಾಗಿದೆ. ಹಾಗಾಗಿ ನೀವು ತಂದೆ ತಾಯಿಯನ್ನ ಮಾತನ್ನು ಕೇಳಿ, ತಂದೆ ತಾಯಿಗೆ ವಿಧೇಯರಾಗಿ ನಡೀರಿ. ಅವರ ಮಾತನ್ನು ಕೇಳಿದಾಗ ನಿಮಗೆ ಮೇಲಾಗುವುದಂದ್ರೆ ನಿಮ್ಮ ಜೀವನದೆಲ್ಲವೂ ಒಳ್ಳೆಯದಾಗುತ್ತೆ. ಯಾವ ತಂದೆ ತಾಯಿ ಮಕ್ಕಳು ಕೆಟ್ಟೋಗ್ಲಂತ ಆಸೆ ಪಡೋದಿಲ್ಲ, ಅವ್ರು ಚೆನ್ನಾಗಿರ್ಬೇಕೆಂಬುದಾಗಿ ಆಸೆ ಪಡ್ತಾರೆ. ಅದೇ ರೀತಿಯಾಗಿ ಅವರ ಆಸೆಯನ್ನ ನೀವು ನಿರಾಸೆ ಮಾಡಬಾರ್ದು.
ಅವರ ಆಸೆಯನ್ನ ನೀವು ನಿರಾಸೆಗೊಳಿಸಬಾರ್ದು. ಅವ್ರಿಗೆ ನೀವು ಜೊತೆಯಾಗಿ ನಿಲ್ಲಬೇಕು. ಮಕ್ಕಳು ಕಣ್ಣು ಮುಂದೆ ಬೆಳೀತಾ ಇರಬೇಕಾದ್ರೆ ಆ ತಂದೆ ತಾಯಿ ಅದೇ ಪ್ರೀತಿ, ಅವ್ರಿಗಿರುವಂತ ಎಲ್ಲ ಕಷ್ಟವನ್ನ ಮರಿತಾರೆ, ಅವ್ರಿಗಿರುವಂತ ಎಲ್ಲ ನೋವನ್ನು ಮರಿತಾರೆ, ಅವ್ರಿಗಿರುವಂತ ಎಲ್ಲ ಸಮಸ್ಯೆಗಳನ್ನು ಮರೆತು ಅವ್ರು ಏನ್ ಮಾಡ್ತಾರೆ, ಮಕ್ಕಳನ್ನ ಅವ್ರು ನೋಡುವರಾಗಿದ್ದಾರೆ. ಅದೇ ನೀವು ಕೊಡುವಂತ ದೊಡ್ಡ ಉಡುಗೊರೆ ತಂದೆ ತಾಯಿಗೆ. ಹಾಗಾಗಿ ಪ್ರಿಯ ದೇವಜನರೇ, ಮಕ್ಕಳೇ, ನೀವು ತಂದೆ ತಾಯಿ ಮಾತನ್ನ ಕೇಳ್ರಿ, ತಂದೆ ತಾಯಿಗೆ ವಿಧೇಯರಾಗಿ ನಡೀರಿ, ತಂದೆ ತಾಯಿಯನ್ನ ಸನ್ಮಾನಿಸಿರಿ. ನೀವು ಸನ್ಮಾನಿಸಿರಿ, ಲೋಕದಲ್ಲಿ ಬಹುದಿನ ಕಾಲ ಬಾಳುವಿ ಎಂಬುದಾಗಿ. ನಿಮಗೆ ಆರೋಗ್ಯ, ಆಯುಷು, ಸಂತೋಷ, ಸಮಾಧಾನ ಎಲ್ಲವೂ ಇದರಿಂದ ಸಿಗುತ್ತೆ. ಯಾವಾಗ ತಂದೆ ತಾಯಿಯನ್ನು ಸನ್ಮಾನಿಸಿದಾಗ, ತಂದೆ ತಾಯಿ ಮಾತನ್ನು ಕೇಳಿದಾಗ, ತಂದೆ ತಾಯಿಗೆ ವಿಧೇಯರಾಗಿ ನಡೆದಾಗ. ಗಾಡ್ ಬ್ಲೆಸ್ ಯು ಮಕ್ಕಳೇ. ದೇವ್ರು ನಿಮ್ಮನ್ನೆಲ್ಲರನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.